ನಮಸ್ತೆ ಸ್ನೇಹಿತರೆ, ಅನಿತಾಸ್ ಬಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಕೇರಳ ಶೈಲಿಯ ಫಿಶ್ ಕರಿನ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿತ್ತು. ಹಾಗಾಗಿ ಈ ವಿಡಿಯೋನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಿದ್ದೀನಿ ಫ್ರೆಂಡ್ಸ್. ನೋಡಿ, ಗ್ರೇವಿ ಥಿಕ್ನೆಸ್ ಇರ್ಬೋದು, ಕಲರ್ ಇರ್ಬೋದು, ಸೂಪರಾಗಿದೆ. ಹಾಗಿದ್ರೆ ಇದನ್ನು ಮಾಡೋ ವಿಧಾನನ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಒಂದು ಫಿಶನ್ನು ಕಟ್ ಮಾಡಿಸಿ ತಂದಿದ್ದೆ. ಅದರಲ್ಲಿ ಮಧ್ಯಭಾಗನ ಫ್ರೈ ಮಾಡಲಿಕ್ಕೆ ಎತ್ತಿಟ್ಕೊಂಡಿದ್ದೀನಿ. ತಲೆಭಾಗ ಮತ್ತು ಬಾಲಭಾಗಕ್ಕೆ ಉಪ್ಪು ಮತ್ತು ಅರಿಶಿನ ಹಾಕಿ ಕಲಸಿಟ್ಕೊಳ್ತಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಉಪ್ಪು, ಒಂದು 1/4 ಚಮಚ ಅರಿಶಿನ ಹಾಕಿ ಚೆನ್ನಾಗಿ ಕಲಸಿ ಇಡಬೇಕು. ಈ ಥರ ಮ್ಯಾರಿನೇಟ್ ಆಗಲಿಕ್ಕೆ ಸ್ವಲ್ಪ ಒಂದು 5ರಿಂದ 10 ನಿಮಿಷ ನೀಟಾಗಿ ಕಲಿಸ್ಬೇಕಾಗತ್ತೆ. ಉಪ್ಪನ್ನು ಚೆನ್ನಾಗಿ ಇಟ್ಕೊಳ್ಳುತ್ತೆ. ನೋಡಿ, ಚೆನ್ನಾಗಿ ಕಲಸಿದ್ದೀನಿ. ಈಗ ಅದಕ್ಕೆ ಮಸಾಲೆನೇ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಪಾನ್ ಇಟ್ಕೊಂಡು ನಾನು ಒಂದು 2-3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡೆ. ಎಣ್ಣೆ ಕಾಯ್ದಿದೆ. 3 ಈರುಳ್ಳಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಂಡು ಈಗ ಫ್ರೈ ಮಾಡ್ಕೊಳ್ತೀನಿ. ನೋಡಿ, ಮೊದಲಿಗೆ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಶುಂಠಿ, ಬೆಳ್ಳುಳ್ಳಿ, 1-2 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. 1.5 ಇಂಚಷ್ಟು ಶುಂಠಿನ ತೊಗೊಂಡಿದ್ದೆ. ಹಾಗೆ 1 ಗಡ್ಡೆ ಬೆಳ್ಳುಳ್ಳಿ, 1-2-3 ಹಸಿಮೆಣಸಿನ್ಕಾಯಿ, ಇದಿಷ್ಟನ್ನು ಫ್ರೈ ಮಾಡಿಕೊಂಡೆ. ನಂತರ 2 ಟೊಮೆಟೊನ ಮೀಡಿಯಮ್ ಸೈಜ್ದು ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಇದಿಷ್ಟು ಒಂದು ಹಂತ ಫ್ರೈ ಆದ ನಂತರ ಸ್ವಲ್ಪ ಒಣಪುಡಿಗಳನ್ನ ಸೇರಿಸ್ಕೊಳ್ತೀನಿ. ಈಗ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳ್ತಿದ್ದೀನಿ, 1/4 ಚಮಚದಷ್ಟು. ಹಾಗೆ 1.5 ಸ್ಪೂನಷ್ಟು ಅಚ್ಚ ಪುಡಿನ ಸೇರಿಸ್ಕೊಳ್ತಿದ್ದೀನಿ. 2 ಸ್ಪೂನಷ್ಟು ಧನಿಯಾ ಪುಡಿನ ಸೇರಿಸ್ಕೊಳ್ತಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡೆ. ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮೊದಲು ಬಾಣಲಿಯಲ್ಲಿ ಚೆನ್ನಾಗಿ ಬಾಡಿಸ್ಕೊಂಡು ತಣ್ಣಗಾದ ನಂತರ ಇದನ್ನು ಪೇಸ್ಟ್ ಮಾಡ್ಕೊಳ್ಬೇಕು. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಈಗ ಸ್ಟವ್ ಆಫ್ ಮಾಡಿಕೊಂಡು ತಣ್ಣಗಾಗಲಿಕ್ಕೆ ಬಿಡ್ತೀನಿ. ಒಳ್ಳೆ ಆರೋಮ ಬರ್ತಾ ಇದೆ, ಗಮ್ ಅಂತ. ಈಗ ತಣ್ಣಗಾಗಿದೆ, ಜಾರಿಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ತಿದ್ದೀನಿ. ಸ್ವಲ್ಪ ಪ್ರೋಸೆಸ್ ಭಿನ್ನವಾಗಿದೆ, ಆದರೆ ಟೇಸ್ಟು ತುಂಬಾ ಚೆನ್ನಾಗಿತ್ತು. ಯಾವಾಗಲೂ ಒಂದೇ ಸ್ಟೈಲ್ ಕರಿಗಳನ್ನ ಮಾಡೋ ಬದಲು ಈ ರೀತಿ ಬೇರೆ ಬೇರೆ ಕರಿಗಳನ್ನ ಮಾಡಿ ಟೇಸ್ಟ್ ಮಾಡೋದ್ರಿಂದ ತುಂಬಾ ಇಷ್ಟ ಆಗುತ್ತೆ. ನೋಡಿ, ಇದಷ್ಟು ಪೇಸ್ಟ್ ಆಯಿತು. ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ, ಘಮ್ ಅಂತಿದೆ. ಈಗ ನೆಕ್ಸ್ಟ್ ಅದೇ ಪಾನನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ತಿದ್ದೀನಿ. 1.5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೆ. ಕೇರಳ ಶೈಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಮೆಂತ್ಯ ಮತ್ತು ಸಾಸಿವೆನ ಒಗ್ಗರಣೆಗೆ ಹಾಕ್ಕೊಳ್ತಿದ್ದೀನಿ. ಹಾಗೆ ಸ್ವಲ್ಪ ಹಸಿ ಕರಿಬೇವನ್ನು ಕೂಡ ಸೇರಿಸ್ಕೊಳ್ತೀನಿ. ಇದಿಷ್ಟನ್ನು ಕೆಂಪಗೆ ಚೆನ್ನಾಗಿ ಹುರ್ಕೊಳ್ಬೇಕು. ಸಾಸಿವೆ ಸಿಡ್ತಿದೆ, ಹಾಗೆ ಮೆಂತ್ಯ ಕೆಂಪಗಾಗಿದೆ ನೋಡಿ. ಚೆನ್ನಾಗಿ ಫ್ರೈ ಆಯಿತು ಅಲ್ವಾ? ಇದಕ್ಕೆ ಈಗ ರುಬ್ಬಿಟ್ಕೊಂಡಿರೋಂಥ ಮಿಶ್ರಣನ ಸೇರಿಸ್ಕೊಳ್ತಿದ್ದೀನಿ. ಗ್ರೇವಿ ಸ್ವಲ್ಪ ತಿಕ್ಕಾಗಿದ್ರೇ ಚೆನ್ನಾಗಿರುತ್ತೆ ಇದು. ರುಬ್ಬಿಟ್ಟಿರೋ ಮಿಶ್ರಣನೆಲ್ಲ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ. ಇದು ಚೆನ್ನಾಗಿ ಕುದಿ ಬರಬೇಕು. ಸಾಸಿವೆ, ಮೆಂತ್ಯ, ಕರಿಬೇವನ್ನು ಹಾಕಿದ ತಕ್ಷಣವೇ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಹೆಚ್ಚಿರೋದನ್ನ ಸೇರಿಸ್ಕೊಳ್ಬೇಕಿತ್ತು. ಅದನ್ನು ನಾನು ಸ್ಕಿಪ್ ಮಾಡಿಬಿಟ್ಟೆ. ಹಾಗಾಗಿ ಮತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡಿ ಸೇರಿಸ್ಕೊಳ್ತಿದ್ದೀನಿ. ಹೆಚ್ಚಿ ಪಕ್ಕಕ್ಕೆ ಇಟ್ಬಿಟ್ಟಿದೆ, ಮರ್ತೋಗ್ಬಿಟ್ಟಿದೆ. ಸಣ್ಣಗೆ ಹೆಚ್ಕೊಳ್ಬೇಕು, ಇದು ಬಾಯಿಗೆ ಸಿಗೋ ಥರ.
ಅದಕ್ಕೆ ಮತ್ತೊಮ್ಮೆ ಫ್ರೈ ಮಾಡಿ ಇದರಲ್ಲಿ ಸೇರಿಸ್ಕೊಂಡಿದ್ದೀನಿ. ಸೂಪರಾಗಿ ಅರೋಮ ಬರ್ತಿದೆ. ಈ ಹಂತದಲ್ಲಿ ಇನ್ನೊಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತೀನಿ. ಮೊದಲು ಎಲ್ಲ ಐಟಮ್ಸನ್ನು ಹುರ್ಕೊಳ್ಳೋವಾಗ ಒಂದು ಸರಿ ಹಾಕ್ಕೊಂಡಿದ್ದೀನಿ ಉಪ್ಪನ್ನು. ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣನ್ನು ನೆನೆಸಿ ಹುಳಿ ತೆಗೆದು ಇಟ್ಕೊಂಡಿದ್ದೆ. ಗ್ರೇವಿ ಕುದಿ ಬಂದ ನಂತರ ಹುಳಿನ ಸೇರಿಸ್ಕೊಳ್ಬೇಕು. ಹುಳಿ ಸೇರಿಸಿದ್ಮೇಲೆ ಒಂದು 5 ನಿಮಿಷ ಚೆನ್ನಾಗಿ ಕೊತ್ತ ಕುದಿಸ್ಕೊಳ್ಬೇಕಾಗುತ್ತೆ. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಕನ್ಸಿಸ್ಟೆನ್ಸಿ ಎಷ್ಟಿದ್ರೆ ಸಾಕು. ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ ಈ ಗ್ರೇವಿ. ಚೆನ್ನಾಗಿ ಕುದಿ ಬಂತು. ಇವಾಗ ನಾನು ಮ್ಯಾರಿನೇಟ್ ಮಾಡಿಟ್ಟಂಥ ಫಿಶನ್ನು ಇದರಲ್ಲಿ ಸೇರಿಸ್ಕೊಳ್ತೀನಿ. ಫಿಶನ್ನು ಸಪ್ರೇಟೇನು ಫ್ರೈ ಮಾಡ್ಕೊಳ್ಬೇಕು ಅಂತ ಏನೂ ಇಲ್ಲ ಈ ಗ್ರೇವಿಗೆ. ಫಿಶನ್ನು ನೀಟಾಗಿ ಗ್ರೇವಿಯಲ್ಲಿ ಇಳಿಸ್ಕೊಳ್ತಿದ್ದೀನಿ. ಎಲ್ಲ ಫಿಶನ್ನು ಗ್ರೇವಿಯಲ್ಲಿ ಮುಳುಗಿಸ್ದೆ. ಫಿಶ್ ಸೇರಿಸಿದ ನಂತರ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಹಾಕಿ ಕುದಿಸ್ಕೊಳ್ಬೇಕು. ಒಂದು ಲಿಡ್ ಕ್ಲೋಸ್ ಮಾಡಿಬಿಡ್ತೀನಿ. ಐದು ನಿಮಿಷ ಆಯಿತು ಫ್ರೆಂಡ್ಸ್. ಚೆನ್ನಾಗಿ ಕುದೀತಾ ಇದೆ. ಫಿಶ್ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಚೆನ್ನಾಗಿ ಬಂದಿದೆ. ಈಗ ಸ್ಟವ್ ಆಫ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಇದ್ರ ಜೊತೆಗೆ ಮಧ್ಯಭಾಗದ ಫಿಶನ್ನು ಫ್ರೈ ಮಾಡ್ಕೊಂಡಿದ್ವಿ. ತುಂಬಾ ಟೇಸ್ಟಿಯಾಗಿತ್ತು ಗ್ರೇವಿ. ಈ ಕೇರಳ ಶೈಲಿಯ ಫಿಶ್ ಕರಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಫಿಶ್ ಕರಿ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಪೂರ್ತಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ಸ್ ಮಾಡಿ ತಿಳಿಸಿ. ಧನ್ಯವಾದಗಳು ಫ್ರೆಂಡ್ಸ್.